ಅವರಿಷ್ಟೆಲ್ಲ ಹೇಳಾದ್ಮೇಲೆ ಅವರೊಂದು ಮಾತು ಹೇಳ್ತಾರೆ. ಒರಿಸ್ಸಾದಲ್ಲಿ ಕೆಲ ದಿನಗಳ ಹಿಂದೆ ಬಿಜೆಪಿ ನಾಯಕರು ಒಂದು ಮೀಟಿಂಗ್ ಮಾಡಿದ್ದಾರೆ, ಆ ಮೀಟಿಂಗ್ ನಿಂದಲೇ ಇದೆಲ್ಲ ಆಗ್ತಾ ಇರೋದು ಅನ್ನೋ ಒಂದು ಗಂಭೀರ ಆರೋಪವನ್ನ ಬಿಜೆಪಿ ಮೇಲೆ ಮಾಡಿದ್ದಾರೆ. ತಡಿತಾ ಇದಾರಾ ಕಂಪ್ಲೇಂಟ್ ಕೊಡಕ್ಕೆ, ಅಥವಾ ಈ ರೀತಿ ಆಗ್ತಾ ಇದೆ, ಇದೊಂದು ಷಡ್ಯಂತ್ರ ನಡೀತಾ ಇದೆ, ಕಾನ್ಸ್ಪಿರಸಿ ಆಗ್ತಾ ಇದೆ ಅಂತ ಇವ್ರಿಗೆ ದಮ್ಮಿಲ್ವಾ ಹೇಳಕ್ಕೆ? ಇಲ್ಲ ನಾನು ರಾಜಕೀಯ ಚಪ್ಪಲಕ್ಕೆ ಬಾಯಿ ಚಪ್ಪಲಕ್ಕೆ ನೀತಿ ಹೇಳಿಕೆ ಕೊಡ್ತೇನೆ ಅಂತ ಒಪ್ಪಿದ್ದಾರೆ. ಆದ್ರೆ ಬಿಜೆಪಿಯ ಗೃಹ ಸಚಿವರು ಆ ರೀತಿ ಯಾವ್ದು ಇಲ್ಲ ಅಂತ ಹೇಳಿ ಸೆಕ್ಯೂರಿಟಿ ವೈಫಲ್ಯ ಅಂತ ಹೇಳಿ ಬಂದು ಸ್ಟೇಟ್ಮೆಂಟ್ ಕೊಡಿ. ನೀವು ನಮ್ಮ ಬಗ್ಗೆ ಯಾಕೆ ಮಾತಾಡ್ತೀರಾ? ಈ ದೇಶದ ಯಾಕೆ ಕಾಂಗ್ರೆಸ್ ವಕ್ತಾರರು ಈಗ ಟಾಪಿಕ್ ಅನ್ನ ಡಿವೇಟ್ ಮಾಡ್ತಾ ಇದ್ದಾರೆ? ನಾನು ಕೇಳಿದ ಪ್ರಶ್ನೆಗಳಿಗೆ ಉತ್ತರ ಕೊಡ್ಲಿ. ಬಿಕೆ ಹರಿಪ್ರಸಾದ್ ಸೀರಿಯಸ್ ಆಗಿ ತಗೊಳ್ಳದೇ ಇರೋ ಪರವಾಗಿಲ್ಲ, ಅವ್ರ ಹೇಳಿಕೆಯನ್ನ ಸೀರಿಯಸ್ ಆಗಿ ತಗೊಳ್ಳಿ. ಕಾಂಗ್ರೆಸ್ ಅವ್ರ ಮೇಲೆ ಅವ್ರು ಯಾವ ರೀತಿಯ ಒಂದು ಅಹಿತಕರ ಘಟನೆ ನಡೀಬೇಕು ಕರ್ನಾಟಕದಿಂದ ಯಾರಾದ್ರೂ ಹೋದ್ರೆ ಕಾಂಗ್ರೆಸ್ ನಿಂದ ಸುರಕ್ಷತೆ ಕೊಡ್ತಾರ, ಹಜ್ ಯಾತ್ರೆಗೆ ಇಷ್ಟ ಹಣ ಅಂತ ಕೊಡ್ತಾರೆ. ಈ ಅಯೋಧ್ಯೆಗೆ ಹೋಗೋದಕ್ಕೆ ಏನಾದ್ರು ವ್ಯವಸ್ಥೆ ಮಾಡ್ತೀರಾ? ನೋಡಿ ಇದು ನಾಗೇಂದ್ರ ಬಾಬು ವ್ಯವಸ್ಥೆ ಮಾಡ್ತೀರಾ? ನಾವು ಹಜ್ ಯಾತ್ರೆ ಬಗ್ಗೆ ಮಾತಾಡ್ತಿಲ್ಲ, ಬೇರೆ ವಿಚಾರಗಳ ಬಗ್ಗೆ ಮಾತಾಡ್ತಿಲ್ಲ. ಅಯೋಧ್ಯೆಗೆ ಇವತ್ತು ಹೋಗೋದಕ್ಕೆ ಕರ್ನಾಟಕದಿಂದ ತುಂಬಾ ಜನ ರೆಡಿ ಆಗಿದ್ದಾರೆ. ಎಲ್ಲರೂ ಸುರಕ್ಷಿತವಾಗಿ ಕರ್ಕೊಂಡು ಬರುವಂತ ಕೆಲಸವನ್ನ ಕಾಂಗ್ರೆಸ್ ಮಾಡ್ತಾ. ನಮ್ಮ ಸರ್ಕಾರದಿಂದ ಒಂದು ಹೊಸ ಯೋಜನೆಗಳನ್ನ ಮಾಡಿದ್ದೇವೆ. ಮಾನ್ಯ ಮುಜರಾಯಿ ಸಚಿವರಾದಂತ ರಾಮಲಿಂಗಾರೆಡ್ಡಿ ಅವರು ಟ್ರೈನ್ ಅನ್ನು ಬುಕ್ ಮಾಡಿ ನಾವು ಕಾಶಿ ಯಾತ್ರೆಗಳು ಮತ್ತೆ ಹಿಂದೂ ಧರ್ಮದ ಪವಿತ್ರ ಯಾತ್ರಾ ಸ್ಥಳಗಳಿದೆ ಪುಕ್ಕಟೆಗೆ ಕರ್ಕೊಂಡು ಹೋಗಿ ಬರ್ತಾ ಇದ್ದಾರೆ. ರಾಮ ಮಂದಿರ ಉದ್ಘಾಟನೆ ಜನರಿಗೆ ಪುಕ್ಕಟ್ಟೆ ನಮ್ಮ ಸರ್ಕಾರದ ಸರ್ಕಾರ ದುಡ್ಡು ಯಾರು ಎಲ್ಲಿಂದ ಬರುತ್ತೆ? ಮೇಲ್ಗಡೆಯಿಂದ ಬೀಳುತ್ತೆ. ಜನರ ದುಡ್ಡು ರೀ ಅದು, ಸರ್ಕಾರ ದುಡ್ಡು ಅಂತ ಹೇಳಿದ್ರೆ ಒಂದ್ ನಿಮಿಷ ಸರ್ಕಾರದ ದುಡ್ಡು ನೀವು ಮೊನ್ನೆ ಅವ್ರು ಹೇಳಿದ್ರೆ 10,000 ಕೋಟಿ ರೂಪಾಯಿ ಅಲ್ಪಸಂಖ್ಯಾತಕ್ಕಂತ, ಅದು ಪುಕ್ಕಟ್ಟೆನಾ? ಮತ್ತೆ ಅದು ಯಾವುದು ಅದು ಪುಕ್ಕಟ್ಟೆನಾ? 10,000 ಕೋಟಿ ರೂಪಾಯಿ 10,000 ಕೋಟಿ ಪುಕ್ಕಟ್ಟೆಯನ್ನು ಜನಗಳು ಕೊಡ್ತಾ ಇದ್ದೀವಿ, ಫ್ರೀಯಾಗಿ ಕೊಡ್ತಾ ಇದೀವ ನಾವು. ಯೋಜನೆಗಳಿಗೆ ಕೊಡ್ತಾ ಇದ್ದೇವೆ. ಮುಸಲ್ಮಾನ ಮತ್ತೆ ಅಲ್ಪಸಂಖ್ಯಾತ ಸಮುದಾಯಗಳು ವಾಸವಾಗಿದ್ದಾರೆ. ಎಲ್ಲಿ ಒಂದು ಹಜ್ ಕಳ್ಸಿದ್ರೆ ಅದು ಪುಕ್ಕಟ್ಟೆನಾ? ಮತ್ತೆ ಹಜ್ ಕಳ್ಸಿದ್ರೆ ಅದು ಪುಕ್ಕಟ್ಟೆನಾ? ಮತ್ತೆ ಹೌದು, ಆಬ್ವಿಯಸ್ ಆಗಿ ನಾವು ಎಲ್ಲಾರ್ಗು ಯಾರಿಗೆ ಫ್ರೀ ಕೊಡ್ತಿದೀವಿ. ಸರ್ ಇದು ನೀವು ಒಪ್ಕೋತೀರಾ ಸರ್? ಇದು ಪುಕ್ಕಟ್ಟೆ ಅಂದ್ರೆ ಹಜ್ ಮಾತು ನೋಡಿ, ಯಾರು ಬಡವರು ಹಜ್ ಮಾಡಲ್ಲ, ನಮ್ಮ ಕಾಸಿನಿಂದ ಹೋಗ್ಬೇಕು. ನಮ್ಗೆ ಗೌರ್ಮೆಂಟ್ ದುಡ್ಡನ್ನೇ ಬೇಡ ಅಂತ ಆ ಕಾಲದಿಂದ ಹೇಳ್ತಾ ಇದ್ದೀವಿ ನಮ್ಮ ಉಲ್ಮಗಳು ಎಲ್ಲ. ನಮ್ಮ ಮೇಲೆ ಜಬರ್ದಸ್ತಿ ಕೊಟ್ಬಿಟ್ಟು ನೀವು ಹಜ್ಜಿ ಕೊಡ್ತೀರಾ ಅಂದ್ರೆ ಸಹಾಯ ಮಾಡಂಗಿಲ್ಲ. ಪ್ರಸಾದ್ ಅವರೇ, ಈಗ ನಾವು ಉಚಿತವಾಗಿ ನಮ್ಮ ದೇಶದ ಭಕ್ತರನ್ನ, ನಮ್ಮ ಹಿಂದೂ ಧರ್ಮದ ಭಕ್ತರನ್ನ ಬೇರೆ ಬೇರೆ ಹಿಂದೂ ಪವಿತ್ರ ದೇವಸ್ಥಾನಗಳಿಗೆ, ಪವಿತ್ರ ಯಾತ್ರಾ ಸ್ಥಳಗಳಿಗೆ ನಾವು ಉಚಿತವಾಗಿ ಕಳಿಸ್ತಿದೀವಾ ಕಳಿಸ್ತಿಲ್ವಾ? ಸುಳ್ಳು ಹೇಳ್ತಾ ಇದ್ದಾರೆ. ಅಲ್ಲ, ತಮ್ಮ ಚಾನಲ್ ಅಲ್ಲೇ ರಾಮಲಿಂಗಾರೆಡ್ಡಿ ಸರ್ಕ್ಯೂಟ್ ದೇವಸ್ಥಾನಗಳಿಗೆ ಹೋಗಿ ಬರೋದಕ್ಕೆ ಕಾಶಿ ರಾಮೇಶ್ವರ ಮತ್ತು ಬೇರೆ ಬೇರೆ ದೇವಸ್ಥಾನಗಳಿಗೆ ಹೋಗಿ ಬರೋದಕ್ಕೆ ಉಚಿತವಾದ ನಿಮಿಷ ಸಾದಿಕ್ ಪಾಷಾ, ನಂಗೊಂದು